ಭಾರತದ ಸಂವಿಧಾನದ ವಿಧಿ 85 ಆರ್ಟಿಕಲ್ 85 ಸಂಸತ್ತಿನ ಅಧಿವೇಶನಗಳು ಅವುಗಳ ಮುಕ್ತಾಯ ಮತ್ತು ವಿಸರ್ಜನೆಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಅಧಿಕಾರಗಳನ್ನು ರಾಷ್ಟ್ರಪತಿಗಳಿಗೆ ನೀಡುತ್ತದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಸಂಸತ್ತಿನ ಅಧಿವೇಶನಗಳ ಕರೆಯುವಿಕೆ ಸಮನಿಂಗ್. ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಸಂಸತ್ತಿನ ಪ್ರತಿಯೊಂದು ಸದನವನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನಕ್ಕೆ ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಪ್ರಮುಖ ನಿಯಮವಿದೆ. ಒಂದು ಅಧಿವೇಶನದ ಕೊನೆಯ ದಿನಾಂಕ ಮತ್ತು ಮುಂದಿನ ಅಧಿವೇಶನದ ಮೊದಲ ದಿನಾಂಕದ ನಡುವೆ 6 ತಿಂಗಳಿಗಿಂತ ಹೆಚ್ಚು ಅಂತರ ಇರಬಾರದು. ಇದರರ್ಥ ಸಂಸತ್ತು ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಸಭೆ ಸೇರಲೇಬೇಕು. ಸಾಮಾನ್ಯವಾಗಿ ಭಾರತದಲ್ಲಿ ಬಜೆಟ್, ಮಳೆಗಾಲ ಮತ್ತು ಚಳಿಗಾಲದ ಅಧಿವೇಶನಗಳು ನಡೆಯುತ್ತವೆ. 2. ಅಧಿವೇಶನದ ಮುಕ್ತಾಯ ಪ್ರೋರೋಗೇಷನ್. ರಾಷ್ಟ್ರಪತಿಗಳು ಅಧಿವೇಶನವನ್ನು ಮುಕ್ತಾಯಗೊಳಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಇದನ್ನು ಪ್ರೋರೋಗೇಷನ್ ಎನ್ನಲಾಗುತ್ತದೆ. ಇದು ಒಂದು ನಿರ್ದಿಷ್ಟ ಅಧಿವೇಶನದ ಕೆಲಸ ಮುಗಿದ ನಂತರ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುವುದಾಗಿದೆ. ಗಮನಿಸಿ, ಸದನದ ದೈನಂದಿನ ಕಲಾಪವನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವ ಅಧಿಕಾರ ಸ್ಪೀಕರ್, ಲೋಕಸಭೆ ಅಥವಾ ಸಭಾಪತಿಗಳಿಗೆ ರಾಜ್ಯಸಭೆ ಇರುತ್ತದೆ. ಆದರೆ ಇಡೀ ಅಧಿವೇಶನವನ್ನು ಮುಕ್ತಾಯಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಮಾತ್ರ ಇರುತ್ತದೆ. 3. ಲೋಕಸಭೆಯ ವಿಸರ್ಜನೆ ಡಿಸೊಲ್ಯೂಷನ್. ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ರಾಜ್ಯಸಭೆ ಒಂದು ಶಾಶ್ವತ ಸದನವಾಗಿದ್ದು ಅದನ್ನು ವಿಸರ್ಜಿಸಲು ಸಾಧ್ಯವಿಲ್ಲ. ಲೋಕಸಭೆಯು ತನ್ನ 5 ವರ್ಷಗಳ ಅವಧಿ ಮುಗಿದಾಗ ಅಥವಾ ಪ್ರಧಾನಮಂತ್ರಿಯ ನೇತೃತ್ವದ ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಅವಧಿಗೂ ಮುನ್ನವೇ ವಿಸರ್ಜನೆಯಾಗಬಹುದು. ಲೋಕಸಭೆ ವಿಸರ್ಜನೆಯಾದಾಗ ಹೊಸ ಚುನಾವಣೆಗಳು ನಡೆಯಬೇಕಾಗುತ್ತದೆ. ಪ್ರಮುಖ ಅಂಶಗಳು ಸಾರಾಂಶ. ವಿಷಯ: ಅಧಿಕಾರ ಯಾರಿಗೆ? ವಿವರಣೆ: ಅಧಿವೇಶನ ಕರೆಯುವುದು. ರಾಷ್ಟ್ರಪತಿ 2 ಅಧಿವೇಶನಗಳ ನಡುವೆ 6 ತಿಂಗಳಿಗಿಂತ ಹೆಚ್ಚು ಗ್ಯಾಪ್ ಇರಬಾರದು. ಅಧಿವೇಶನ ಮುಕ್ತಾಯ: ರಾಷ್ಟ್ರಪತಿ ಸದನದ ಅಧಿವೇಶನವನ್ನು ಅಧಿಕೃತವಾಗಿ ಕೊನೆಗೊಳಿಸುವುದು. ಲೋಕಸಭೆ ವಿಸರ್ಜನೆ: ರಾಷ್ಟ್ರಪತಿ 5 ವರ್ಷದ ಅವಧಿ ಮುಗಿದಾಗ ಅಥವಾ ಮಧ್ಯಂತರದಲ್ಲಿ ಸದನವನ್ನು ರದ್ದುಗೊಳಿಸುವುದು. ಗಮನಿಸಿ, ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ಈ ಅಧಿಕಾರಗಳನ್ನು ಚಲಾಯಿಸುವಾಗ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಾರೆ. ನಿಮಗೆ ಸಂಸತ್ತಿನ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ಇನ್ಯಾವುದೇ ವಿಧಿಗಳ, ಉದಾಹರಣೆಗೆ ವಿಧಿ 108 ಜಂಟಿ ಅಧಿವೇಶನ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಕೇಳಬಹುದು.